ಕಚ್ಚಾ ತೈಲದ ಬೆಲೆ ನಿರಂತರ ಏರಿಕೆ ಆಗ್ತಾ ಇದೆ. ಹಾಗಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗೋ ಸಾಧ್ಯತೆಯೂ ಇದೆ. ಜಾಗತಿಕ ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ನಷ್ಟ ಆಗಿದೆ. 10 ವಾರಗಳಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ. ಬೆಲೆ ಏರಿಕೆ ಎದುರಿಸಲು ಸಾಮೂಹಿಕ ಭಾಗಿದಾರಿಕೆ ಅವಶ್ಯ ಅಂತ ಹೇಳಿದ್ದಾರೆ ಮೋದಿ. ಅಂತಾರಾಷ್ಟ್ರೀಯ ಸಂಘರ್ಷದ ಕಾರಣದಿಂದ ಬೆಲೆ ಏರಿಕೆ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ರ ಪ್ರಧಾನಿ. ಆನ್ಲೈನ್ ಇದು ಮಾಡೋದು, ಸೊ ನಮಗೆ ಗಾಡಿ ಇರಲೇಬೇಕು. ಗಾಡಿ ಇದ್ಮೇಲೆ ಪೆಟ್ರೋಲ್ ಇರಲೇಬೇಕು, ಮಾಡಲೇಬೇಕಾಗುತ್ತೆ. ಮನೆಯಿಂದ ಅಂದರೆ ಆಫೀಸಲ್ಲಿ ವರ್ಕ್ ಇರೋರಿಗೆ ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಇದು ಮಾಡ್ಕೋಬೋದು. ಬಟ್ ಆನ್ಲೈನ್ ಅವ್ರಿಗೆ ಆಪ್ಷನ್ನೇ ಇಲ್ಲ. ಜೆಪ್ಟೋ ಇವೆಲ್ಲ, ಜಿಯೋ ಮಾರ್ಟ್ ಇವೆಲ್ಲ ಮಾಡೋದು, ಪೋರ್ಟರ್ ಇವೆಲ್ಲ ಮಾಡೋದು ಸರ್ಕಾರಿ ವಾಹನಗಳು ಹೇಗೆ ಬಳಸ್ತಾರೆ ಸರ್? ಅದು ಮನೆಯಿಂದ ಕೆಲಸ ಮಾಡೋಕ್ಕೆ ಏನು ಸಾಫ್ಟ್ವೇರ್ ಇರೋರು IT ಇದ್ದವರು ಮನೆಯಲ್ಲೇ ಮಾಡ್ತಾರೆ. ಬಡವ್ರು ಏನು ಮಾಡ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಅವರು ಗಾಡಿ ಇದ್ರೇ ಅವ್ರು ₹1 ದುಡಿಯೋದು. ಹೋಗಿ ಆಚೆ ಬಂದು ಕೂಲಿ ಕೆಲಸನೋ ಇಲ್ಲ ಯಾವ ಕೆಲಸ ಮಾಡಿದ್ರೂ ದುಡ್ಡು ಬರೋದು. ಮನೇಲಿ ಕೂತ್ಕೊಂಡ್ರೆ ಯಾರ್ದು ಕೊಡ್ತಾರೆ ದುಡ್ಡು? ಸರ್ಕಾರ ಕೊಡುತ್ತಾ? ಕೊಡಲ್ಲ. ಸೆಂಟ್ರಲ್ ಅವರು ಕರೆಕ್ಟಾಗಿ ಮಾತಾಡಿಕೊಂಡು ಏನಿದೆಯೋ ಬಳಸಬೇಕು, ಕಡಿಮೆ ಮಾಡ್ಕೋಬೇಕು. ಈ ಜನನ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ? ದುಡಿಯೋರು ದುಡಿತಾ ತಿಂತಾ ಇರಬೇಕು. ಬಡವ್ರನಾಗೆ ಇದ್ದಾನೆ, ಸಾಹುಕಾರ ಥರ ಇದ್ದಾನೆ. ಇರೋರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ವಿಷಯ ಅಷ್ಟೇ. ನಾವು ಕಷ್ಟ ಬಿದ್ದರೆ ನಮಗೆ ಸರ್ಕಾರ ಏನು ಮಾಡುತ್ತೆ, ಮೋದಿಯವ್ರು ಏನು ಮಾಡಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ದುಡಿದ್ರೆ ನಮ್ಮ ಮನೇಲಿ ಊಟ ಆಗುತ್ತೆ ಅಷ್ಟೇ. ಈಗ ಬಂಗಾರ ಖರೀದಿ ಮಾಡ್ತೀವಿ ಹಂಗೆ ಜಾಸ್ತಿ. ಯಾರು ಮಾಡ್ತಾರೆ? ಬಡವರು ಮಾಡೋಂಗಿಲ್ಲ. ಇದ್ದಂಥವ್ರು ಈಗ ರಿಯಲ್ ಎಸ್ಟೇಟ್ ಮಾಡೋರು ಇಲ್ಲ ಬಿಸ್ನೆಸ್ ಮ್ಯಾನ್ಗಳು, ಅವ್ರ ಹತ್ರ ದುಡ್ಡು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿಲ್ದಂಗೆ ದುಡ್ಡು ಭಾಳ ಬರ್ತಾವೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ? ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ. ಅವಾಗ ಬಂಗಾರ ತೊಗೊಂಡು ಏನು ಮಾಡ್ತಾರೆ? ಬ್ಯಾಂಕ್ನಾಗ ಇಟ್ಬಿಡ್ತಾರೆ. ಅವ್ರು ತೊಗೊತಾ ಇದ್ದರೆ ಬಡವರಿಗೆ ಬಂಗಾರ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಅವಾಗ ಪ್ರಧಾನಮಂತ್ರಿಗಳು ಕೊಟ್ಟಂಥ ಸಲಹೆ ಭಾಳ ಉತ್ತಮವಾಗಿದೆ. ಇವತ್ತು ಪೆಟ್ರೋಲು ಡೀಸೆಲು ಸಮಸ್ಯೆ ಆದರೆ ಕಾರು, ಇವತ್ತು ಎಲೆಕ್ಟ್ರಿಕಲ್ ಬೈಕ್ ಇದೆ, ಎಲೆಕ್ಟ್ರಿಕಲ್ ಕಾರ್ ಇದೆ, ಏನಾದರೂ ಮಾಡ್ತಾರೆ. ಆದರೆ ಬಂಗಾರ 1 ವರ್ಷ ತೊಗೋಬೇಡ ಅಂತಂದರೆ ಈ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಮದುವೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಆದರೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಹೇಳಿರ್ತಕ್ಕಂಥದ್ದು ಕಡಿಮೆ ಮಾಡಿ ಅಂತ. ಅಂದರೆ ನೀವು ತೊಗೋಬಾರ್ದು ಅಂತಲ್ಲ, ಕಡಿಮೆ ಮಾಡಿ. ಏನಂದರೆ ಶ್ರೀಮಂತರು ತಗೊಂಬಿಡ್ತಾರೆ, ಬ್ಯಾಂಕ್ನಲ್ಲಿ ಇಟ್ಬಿಡ್ತಾರೆ. ಬಡವರಿಗೆ ಸ್ವಲ್ಪ ಮದುವೆಗೆಲ್ಲ ತೊಂದರೆ ಆಗುತ್ತೆ. ಇನ್ವೆಸ್ಟ್ಮೆಂಟು ದುಡ್ದವ್ರಿಗೆಲ್ಲ ಸರೋಗ್ತೈತೆ. ಏನಂದರೆ ರೈತ ಜನಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. ನಮಗೆ ಬಂಗಾರ ತಗೊಳೋದು ಕಮ್ಮಿ ಆಗೋದಕ್ಕಿಂತನೂ ಬಂಗಾರ ರೇಟೇ ಕಮ್ಮಿ ಆಗಬೇಕು. ಬಡವರು ಬದುಕಬೇಕು. ಬಡವರು ಮದುವೆ ಮಾಡೋದು ಹೆಂಗೆ ಪಾಪ ಹೇಳಿ ನೋಡೋಣ. ಇಷ್ಟೊಂದು 10 ಗ್ರಾಮಿಗೆಲ್ಲ ಇಷ್ಟು ರೇಟ್ ಮಾಡಿಬಿಟ್ರೆ ಬಡವರು ಹೆಂಗೆ ಮದುವೆ ಮಾಡ್ತಾರೆ? ಬಡವರು ಬದುಕಬೇಕಲ್ರಿ. ಅವ್ರಿಗೆ ಒಂಚೂರು ಬಂಗಾರನ ರೇಟ್ ಡೌನ್ ಮಾಡಿದ್ರೆ ಒಳ್ಳೇದಿತ್ತು. ನೀವೆಲ್ಲ ಪೆಟ್ರೋಲ್ ರೇಟ್ ಎಲ್ಲ ಮಾಡಿ ನಾವು ಬೇಜಾರಿಲ್ಲ ನಮಗೇನು. ಬಂಗಾರ ಸ್ವಲ್ಪ ಕಮ್ಮಿ ಮಾಡಿರಿ. ಪೆಟ್ರೋಲ್ ಮತ್ತು ಡೀಸೆಲಿನ ಅಭಾವದಿಂದಾಗಿ ಯುದ್ಧದ ಅಡ್ಡ ಪರಿಣಾಮವಾಗಿ ಇದು ಬಹಳಷ್ಟು ಸಂಕಷ್ಟವನ್ನು ಉಂಟು ಮಾಡಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ನಿನ್ನೆ ದೇಶದ ಪ್ರಜೆಗಳಿಗೆ ಕರೆ ಕೊಟ್ಟಿದ್ದಾರೆ, ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲನ್ನು ಮಿತವಾಗಿ ಬಳಸಿ ಅಂತ. ಹಾಗಾಗಿ ಅವರು ಮತ್ತೊಂದು ಕರೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಬೇಕು, ಸೌರಶಕ್ತಿಯನ್ನು ಬಳಸಬೇಕು ಮತ್ತು ಇಥನಾಲ್ನಂತಹ ಬಯೋ ಪ್ರಾಡಕ್ಟ್ಸ್ಗಳನ್ನು ಬಳಸೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗಿರೋದು ಕಡಿಮೆ ಆಗುತ್ತೆ ಅಂಥೇಳಿ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ನಾವೆಲ್ಲರೂ ಕೂಡ ಈ ಒಂದು ಹೇಳಿಕೆಗೆ ನಾವೆಲ್ಲರೂ ಕೈ ಜೋಡಿಸಿ ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅವಲಂಬಿತ ಆಗೋದನ್ನು ಕಡಿಮೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂಧನವನ್ನು ಬಳಕೆ ಕಮ್ಮಿ ಮಾಡಿ ಮತ್ತು ಚಿನ್ನವನ್ನು ಖರೀದಿ ಕಮ್ಮಿ ಮಾಡಿ ಅಂತ ಈ ಯುದ್ಧದ ಪರಿಣಾಮದಿಂದಾಗಿ ನಾವು ಆಲ್ರೆಡಿ ಸಾಕಷ್ಟು ಅನುಭವಿಸ್ತಾ ಇದ್ದೀವಿ. ಈಗ ಗ್ಯಾಸ್ ರೇಟು ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ಗಳು ಸಿಗ್ತಾ ಇಲ್ಲ. ಮತ್ತು ಚಿನ್ನದ ಬೆಲೆ ಜಾಸ್ತಿ ಆದರೂ ಸಹ ಚಿನ್ನದ ಅಂಗಡಿಯಲ್ಲಿ ಮೊನ್ನೆ ನೋಡಿದ್ವಿ, ಅಕ್ಷಯ ತೃತೀಯದಲ್ಲಿ ಸಾಕಷ್ಟು ಚಿನ್ನದ ಅಂಗಡಿಗಳು ರಶ್ ಇತ್ತು. ಬಟ್ ಚಿನ್ನದ ಬಳಕೆ ಕಮ್ಮಿ ಆದ ಹಾಗೆ ನಮಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಬಳಕೆ ಕಮ್ಮಿ ಆದ ಹಾಗೆ ನಾವು ಸ್ವಲ್ಪ ಉಳಿಸಬಹುದು ಏನಾದರೂ ಒಂದಲ್ಲ. ಈಗ ಗ್ಯಾಸಿಗೆ ಮೇಲೇ ಡಿಪೆಂಡ್ ಆಗೋದ್ರ ಬದಲು ಈಗ ಎಲೆಕ್ಟ್ರಿಕ್ ಸ್ಟವ್ಗಳು ಬಂದಿದೆ ಸುಮಾರು. ಅವುಗಳನ್ನು ಬಳಸೋದ್ರಿಂದ ನಾವು ಸ್ವಲ್ಪ LPG ಕಮ್ಮಿ, ಅದ್ರ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಇಂಧನವನ್ನು ಉಳಿಸ್ಬೋದು. ನಾವು ಸ್ವಲ್ಪ ಸರ್ಕಾರಕ್ಕೆ ಏನೋ ನಮ್ಮದೊಂದು ಅಳಿಲು ಸೇವೆ ಅಂತ ಆಗುತ್ತೆ. ಎಲ್ಲ ಕರೆಕ್ಟ್ ಇದೆ ಇವತ್ತು ಹೇಳ್ತಿರೋದು. ಅದಕ್ಕೆ ಎಲ್ಲಿ ತೊಂದರೆ ಆಗ್ತಾಯಿದೆ, ಯಾಕೆ ಪ್ರಾಬ್ಲಮ್ ಆಗ್ತಾಯಿದೆ, ಏನು ತೊಂದರೆ ಆಗ್ತಾಯಿದೆ ಅಂತ ನಾವು ಅದನ್ನು ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲನ್ನು ಜಾಸ್ತಿ ಬೆಳೆಸಬೇಡಿ, ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾರೆ, ಅದು ಒಪ್ತೀವಿ. ನೀವು ಗೌರ್ಮೆಂಟವ್ರು ಏನು ಮಾಡಬೇಕಂದ್ರೆ
ಈಗ ಒಬ್ಬ IT ಹುಡುಗ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ, ವಿಪ್ರೋನಲ್ಲೋ TCS ಅಲ್ಲೋ ಇನ್ಫೋಸಿಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇರ್ತಾನೆ. ಅವ್ನು ಯಾವುದೋ ಒಂದು ಏರಿಯಾದಲ್ಲಿ ಇರ್ತಾನೆ, ಯಾವುದೋ ಏರಿಯಾದಲ್ಲಿ ಹೋಗಿ ಕೆಲಸ ಮಾಡಬೇಕು. ಆ ಕಂಪ್ನಿಯವ್ರಿಗೆ ಏನು ಹೇಳಬೇಕಂದ್ರೆ ನೀವು ಅಲ್ಲೇ ಅವ್ರಿಗೆ ಮನೆಗೆ ಮಾಡಿಕೊಡಿ ಅಂತ ಹೇಳಬೇಕು. ಅದು ಆ್ಯಕ್ಚುಲಿ ಪೆಟ್ರೋಲ್ ಸೇವಿಂಗ್ಸ್ ಅಂತ ನಾನು ಅದನ್ನು ತಿಳ್ಕೊಳ್ತೀನಿ. ಒಂದು ಇಂಧನದ ಬಳಕೆಯನ್ನು ಕಮ್ಮಿ ಮಾಡಿ, ಜೊತೆಯಲ್ಲಿ ಬಂಗಾರದ ಖರೀದಿಯನ್ನು ಕಮ್ಮಿ ಮಾಡಿ. ಸೊ ಜಾಗತೀಕರಣದಲ್ಲಿ ಬಹಳ ಮುಖ್ಯವಾಗಿ ಯುದ್ಧದ ಪರಿಣಾಮ ಯಾವ ಮಟ್ಟಕ್ಕೆ ಬೀರ್ತಾ ಇದೆ ಅಂತಂದರೆ, ಸಾಮಾನ್ಯ ಜನರಾದಂತಹ ನಾವುಗಳು ಅದಕ್ಕೆ ಅವರು ಕೊಟ್ಟಂತಹ ಕರೆನ ನಾವು ಪಾಲನೆ ಮಾಡಬೇಕಾಗ್ತದೆ. ನಾವು ಈಗ ನಾವು ಸಹ ಕಾರನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ ಅಂದರೆ, ಎಲ್ಲಿ ನಮಗೆ ಉತ್ಪಾದನೆ ಕಮ್ಮಿ ಆಗ್ತಾ ಹೋಗ್ತದೆ, ಬಳಕೆನೂ ಸಹ ನಾವು ಅದೇ ರೀತಿ ಕಡಿಮೆ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಜಿ ಅವರೇ ನಮ್ಮನ್ನು ಉದ್ದೇಶವಾಗಿ ಭಾರತದ ಜನತೆಗೆ ಹೇಳಬೇಕಾದ್ರೆ, ಜನಸಾಮಾನ್ಯರಾಗಿ ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.